ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂಡೋನೇಷ್ಯಾದ ಈ ಎರಡು ದ್ವೀಪಗಳ ಮಧ್ಯೆ ಇದೆ ಒಂದು ನಿಗೂಢವಾದ ಅದೃಶ್ಯ ರೇಖೆ. ಈ ರೇಖೆಯ ನಿಗೂಢತೆ ಏನಪ್ಪಾ ಅಂದ್ರೆ, ಈ ದ್ವೀಪದ ಮಧ್ಯಭಾಗವನ್ನ ಯಾವುದೇ ಜಲಚರಗಳಾಗ್ಲಿ ಪ್ರಾಣಿಗಳಾಗ್ಲಿ, ಅಷ್ಟೇ ಯಾಕೆ ಯಾವುದೇ ಪಕ್ಷಿಗಳು ಕೂಡ ಈ ಲೈನ್ ಅನ್ನ ಕ್ರಾಸ್ ಮಾಡೋದಿಲ್ಲ. ಈ ಲೈನ್ ಪಾಲಿ ಮತ್ತು ಲಾಂಬೋಕ್ ದ್ವೀಪಗಳ ಕೊನೆವರೆಗೂ ಹಾದು ಹೋಗುತ್ತೆ. ಆದ್ರೂ ಈ ಲೈನ್ ಯಾವುದೇ ರೇಡಾರ್ ಸೋನಾರ್ಗಳಲ್ಲಿ ಗೋಚರಿಸುವುದಿಲ್ಲ. ಆದರೆ ಈ ರೇಖೆಯ ಪಶ್ಚಿಮ ದಿಕ್ಕಿನಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು ಇವೆ. ಆದರೆ ಈ ದಿಕ್ಕಿನ ವಿರುದ್ಧವಾದ ಪೂರ್ವದಲ್ಲಿಯೂ ಕೂಡ ಪ್ರಾಣಿ, ಪಕ್ಷಿಗಳು, ಜಲಚರಗಳು ಇವೆ. ಆದರೆ ಈ ಎರಡೂ ದಿಕ್ಕಿನಲ್ಲಿ ಜೀವಿಸುವ ಜೀವ ಸಂಕುಲಗಳು ಒಂದನ್ನೊಂದು ಹೋಲುವುದಿಲ್ಲ. ಅದರ ಹೋಲಿಕೆಯ ವಿಭಿನ್ನ ಹಾಗೂ ತದ್ವಿರುದ್ಧವಾಗಿರುವುದು ನಿಜಕ್ಕೂ ಹುಬ್ಬೇರಿಸುತ್ತೆ. ಅಷ್ಟಕ್ಕೂ ಯಾಕೆ ಹೀಗೆ, ಈ ವ್ಯತ್ಯಾಸಕ್ಕೆ ಕಾರಣವೇನು ಅನ್ನೋದೇ ನಿಜಕ್ಕೂ ರೋಚಕ. ಈ ಎರಡು ದ್ವೀಪಗಳ ನಡುವಿನ ದೂರವಿರುವುದು ಕೇವಲ 35 ಕಿಲೋಮೀಟರ್ಗಳು ಮಾತ್ರ. ಆದರೆ ಪಾಲಿ ದ್ವೀಪದಿಂದ ಲೋಂಬಾಕ್ ದ್ವೀಪಕ್ಕೇನಾದ್ರೂ ತೆರಳಿದ್ರೆ ಈ ದ್ವೀಪಕ್ಕೂ ಆ ದ್ವೀಪಕ್ಕೂ ಅಜಗಜಾಂತರವಾದ ವ್ಯತ್ಯಾಸವಿರುತ್ತೆ. ಒಂದಕ್ಕೊಂದು ಹೊಂದಾಣಿಕೆಯೇ ಇಲ್ಲ. ಸಂಪೂರ್ಣವಾಗಿ ವಾತಾವರಣವೇ ಬದಲಾಗಿ ಬಿಡುತ್ತೆ. ಹಾಗಾಗಿ ಈ ದ್ವೀಪಗಳಲ್ಲಿ ವಾಸಿಸುವ ಪ್ರಾಣಿ, ಪಕ್ಷಿಗಳು ಪರಸ್ಪರ ದ್ವೀಪಗಳನ್ನು ಹಾದು ಹೋಗೋದಿಲ್ಲ. ಅದೇ ವ್ಯಾಪ್ತಿಯೊಳಗೆ ಹೊಂದಿಕೊಂಡು ಹೋಗ್ತವೆ. ಅಷ್ಟೇ ಅಲ್ಲ, ಸಮುದ್ರದಾಳದಲ್ಲಿನ ಜಲಚರಗಳು ಕೂಡ ಅಷ್ಟೇ ಈ ರೇಖೆಯನ್ನ ಹಾದು ಹೋಗುವ ದುಸ್ಸಾಹಸಕ್ಕೆ ಇಳಿಯಲ್ಲ. ಈ ಎರಡು ದ್ವೀಪಗಳು ಒಂದಕ್ಕೊಂದು ವಿಭಿನ್ನವಾದ ಜಗತ್ತಿನಂತಿವೆ. ಅಷ್ಟಕ್ಕೂ ಈ ಎರಡು ದ್ವೀಪಗಳನ್ನು ಬೇರ್ಪಡಿಸಿರುವ ಶಕ್ತಿಯಾದರೂ ಯಾವುದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ರೇಖೆಯನ್ನ ವಾಲಿಸ್ ಲೈನ್ ಅಂತ ಕರೀತಾರೆ. ಯಾಕಂದ್ರೆ 150 ವರ್ಷಗಳ ಹಿಂದೆ ಆಲ್ಫ್ರೆಡ್ ರಸೆಲ್ ವಾಲಿಸ್ ಎಂಬ ಬ್ರಿಟಿಷ್ ಅನ್ವೇಷಕ ಈ ಅದ್ಭುತವನ್ನ ಕಂಡುಹಿಡಿದಿದ್ದ. ಈ ರಸೆಲ್ ವಾಲಿಸ್ ಎಂಬಾತನ ಬಗ್ಗೆ ತಿಳಿಬೇಕು ಅಂದ್ರೆ, ಯಾರೆಲ್ಲ ಶಾಲಾ ದಿನಗಳಲ್ಲಿ ಬಯಾಲಜಿ ಓದಿದ್ದೀರೋ ಅವರೆಲ್ಲರಿಗೂ ಈ ಹೆಸರು ಚಿರಪರಿಚಿತವೇ. ಈ ಆಲ್ಫ್ರೆಡ್ ರಸೆಲ್ ವಾಲಿಸನ ಕತೆ ನಿಜಕ್ಕೂ ರೋಚಕವೇ. 1829ರಂದು ಇಂಗ್ಲೆಂಡ್ನ ಬಡ ಕುಟುಂಬದಲ್ಲಿ ಜನಿಸಿದ ರಾಸೆಲ್ ವ್ಯಾಲಿಸ್. ಆತನ ತಂದೆ ಕಾರ್ಟೋಗ್ರಾಫರ್ ಕೆಲಸ ಮಾಡಿಕೊಂಡಿದ್ದವರು, ಅಂದ್ರೆ ಮ್ಯಾಪ್ ತಯಾರಿಸುತ್ತಿದ್ದವರು. ಹೀಗಾಗಿ ಅವರು ನಾನಾ ಭಾಗಗಳಿಗೆ, ನಾನಾ ಊರುಗಳಿಗೆ ಪ್ರಯಾಣ ಬೆಳೆಸ್ತಿದ್ರು. ಹೀಗಾಗಿ ವಾಲಿಸ್ನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗ್ತಿದ್ರು. ರಸೆಲ್ ವ್ಯಾಲಿಸ್ಗೆ ಓದುವುದೆಂದರೆ ಎಲ್ಲಿಲ್ಲದ ಒಲವು. ಚಿಕ್ಕ ವಯಸ್ಸಿನಲ್ಲಿಯೇ ಓದುವ ಗೀಳು ಬೆಳೆಸ್ಕೊಂಡಿದ್ದ ಆ ಪುಟ್ಟ ಬಾಲಕನಿಗೆ ತನ್ನ ಆಸೆಯಂತೆ ಓದುವ ಆಕಾಂಕ್ಷೆ ಪೂರ್ಣವಾಗಲಿಲ್ಲ. ಯಾಕಂದ್ರೆ ತಮ್ಮ ಕುಟುಂಬದ ಬಡತನವೇ ಕಾರಣವಾಗಿತ್ತು. ಹೀಗಾಗಿ ತನ್ನ ತಂದೆಯ ಕೆಲಸಕ್ಕೆ ಬೆಂಬಲವಾಗಿ ನಿಂತ ಬಾಲಕ ರಸೆಲ್ ವ್ಯಾಲಿಸ್. ಆ ನಿರ್ಧಾರವೇ ಮುಂದೊಂದು ದಿನ ಇಡೀ ಜಗತ್ತು ಆತನತ್ತ ತಿರುಗಿ ನೋಡುವುದರಲ್ಲಿತ್ತು. ಹೀಗೆ ತನ್ನ ತಂದೆಯೊಂದಿಗೆ ಜಗತ್ತು ಪರ್ಯಟನೆಗೆ ನಿಂತ ವಾಲಿಸ್ಗೆ ಭೂಗೋಳ ಮತ್ತು ವನ್ಯ ಪ್ರಾಣಿಗಳ ಜಗತ್ತಿಗೆ ಅತಿಯಾದ ಆಕರ್ಷಣೆ ಮತ್ತು ಒಲವು ಬೆಳೆಯತೊಡಗಿತ್ತು. ಅದು ಎಷ್ಟರ ಮಟ್ಟಿಗಂದ್ರೆ, ಆತ ಯಾವುದೇ ಸ್ಥಳಕ್ಕೆ ತೆರಳಿದ್ರು ಅಲ್ಲಿಂದ ಹಿಂತಿರುಗುವಾಗ ಅಲ್ಲಿನ ಗಿಡಗಳು, ಮರದ ಎಲೆಗಳು ಅಥವಾ ಕೀಟಗಳು, ಚಿಟ್ಟೆಗಳು, ಹೀಗೆ ಏನಾದರೊಂದನ್ನು ತನ್ನೊಂದಿಗೆ ತೆಗೆದುಕೊಂಡು ಬರ್ತಿದ್ದ. 1854ರಲ್ಲಿ ವಾಲಿಸ್ ತನ್ನ ಸಂಗಡಿಗರೊಂದಿಗೆ ಈ ದ್ವೀಪಗಳನ್ನು ಸುತ್ತಿಕೊಂಡು ಬರ್ತಿದ್ದ. ಈ ವೇಳೆ ಮೊದಲಿಗೆ ಸಿಂಗಪುರ್ ತಲುಪಿ ಅಲ್ಲಿಂದ ಇಂಡೋನೇಷ್ಯಾಕ್ಕೆ ಬಂದಿಳಿದಿದ್ದ. ಅಲ್ಲಿಂದ ನಂತರದಲ್ಲಿ ಬಾಲಿ ದ್ವೀಪಕ್ಕೆ ಬಂದಿದ್ದ. ಬಾಲಿ ದ್ವೀಪದ ಸೌಂದರ್ಯ ಹಾಗೂ ರುದ್ರ ರಮಣೀಯ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತ ವಾಲಿಸ್ ಅಲ್ಲಿಯೇ ಕೆಲ ದಿನಗಳು ತಂಗಲು ನಿರ್ಧರಿಸಿದ. ಯಾಕಂದ್ರೆ ಅಲ್ಲಿನ ಪ್ರಕೃತಿ ಹಾಗೂ ಪ್ರಾಣಿ ಸಂಕುಲಗಳ ಬಗ್ಗೆ ಸುವಿಸ್ತಾರವಾಗಿ ಅನ್ವೇಷಿಸಲು ಮುಂದಾಗ್ತಾನೆ ವಾಲಿಸ್. ಅಲ್ಲಿ ವಿಧ ವಿಧವಾದ ಪ್ರಾಣಿ, ಪಕ್ಷಿಗಳು, ಜಲಚರಗಳು, ಮರಗಿಡಗಳು ಗೋಚರವಾಗಿದ್ದವು. ಇದೆಲ್ಲವನ್ನು ವಾಲಿಸ್ ತನ್ನ ಡೈರಿಯಲ್ಲಿ ನಮೂದಿಸಿಕೊಳ್ತಿದ್ದ. ಹೀಗೆ ಕೆಲ ದಿನಗಳ ನಂತರ ವಾಲಿಸ್ ತನ್ನ ಹಡಗಿನ ಸಮೇತವಾಗಿ ಬಾಲಿಯಿಂದ ಲಾಂಬೋಕ್ಗೆ ತೆರಳಿದ. ಆದರೆ ಅಲ್ಲಿಗೆ ಕಾಲಿಟ್ಟ ಕ್ಷಣವೇ ಆತ ಒಂದು ಕ್ಷಣ ನಿಬ್ಬೆರಗಾದ. ಯಾಕಂದ್ರೆ ಇಷ್ಟು ದಿನ ಕಂಡಿದ್ದ ವಾತಾವರಣ, ಹವಾಮಾನ ಹಾಗೂ ಜೀವ ಸಂಕುಲಕ್ಕೂ ಈಗ ಕಾಣುತ್ತಿರುವುದಕ್ಕೂ ಅಜಗಜಾಂತರವಾದ ವ್ಯತ್ಯಾಸವಾಗತೊಡಗಿತು. ಇಲ್ಲಿ ಕಮೋಡೋ ಡ್ರ್ಯಾಗನ್, ಕಾಂಗರು, ಕ್ವಾಲ, ಹೀಗೆ ಚಿತ್ರ ವಿಚಿತ್ರ ಪ್ರಾಣಿ ಪ್ರಭೇದಗಳು ಗೋಚರವಾದವು. ಈ ಹಿಂದೆ ಆತ ಇಂತಹ ಪ್ರಾಣಿಗಳನ್ನೇ ವೀಕ್ಷಿಸಿರಲಿಲ್ಲ. ಆದರೆ ಈ ವ್ಯತ್ಯಾಸಕ್ಕೆ ಕಾರಣವೇನು ಅನ್ನೋದನ್ನ ಪ್ರತಿ ಕ್ಷಣವೂ ಬಯಲಿಗೆಳೆಯುವುದಕ್ಕೆ ಕಾತರನಾಗಿದ್ದ. ಇದೇ ವೇಳೆ ಆತನಿಗೆ ಮಲೇರಿಯಾ ಸೋಂಕು ಕಾಣಿಸಿಕೊಳ್ತು. ಹಾಗಾಗಿ ಇದೇ ಲಾಂಬೋಕ್ ದ್ವೀಪದಲ್ಲೇ ಉಳಿದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಯಿತು. ಈ ಕ್ಷಣವೇ ವಾಲಿಸ್ ಬದುಕಿನಲ್ಲಿ ಒಂದು ಹೊಸ ತಿರುವು ನೀಡಿತು. ಅದೇನೆಂದ್ರೆ, ಈ ಅಗೋಚರ ರೇಖೆಯ ಕುರಿತಾಗಿ ಅಧ್ಯಯನ ನಡೆಸುವ ಅವಕಾಶ ಸಿಕ್ತು. ತಾನು ಕಂಡಿದ್ದ ಹಾಗೂ ಸೆರೆ ಹಿಡಿದಿದ್ದ ಪ್ರಾಣಿ, ಪಕ್ಷಿ, ಜಲಚರಗಳು, ಪ್ರಭೇದಗಳು ಏಷ್ಯಾ ಖಂಡದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಿದ್ವು. ಆದರೆ ಲಾಂಬೋಕ್ನಲ್ಲಿ ಅಂತಹ ಪ್ರಭೇದಗಳ ಸುಳಿವೇ ಇರಲಿಲ್ಲ. ಅದೊಂದು ಹೊಸ ಜಗತ್ತು ಅನ್ನೋದು ಅರಿವಿಗೆ ಬರೋಕೆ ಹೆಚ್ಚು ಹೊತ್ತು ತೆಗೆದುಕೊಳ್ಳಲಿಲ್ಲ.
ಈ ಲಾಂಬೋಕ್ ದ್ವೀಪದಲ್ಲಿ ಕಾಣಸಿಕ್ಕ ಜೀವ ಸಂಕುಲಗಳೆಲ್ಲವೂ ಆಸ್ಟ್ರೇಲಿಯಾ ಭಾಗದಲ್ಲಿ ಕಾಣಿಸಿಕೊಳ್ತವೆ ಅನ್ನೋದನ್ನ ಮನಗಂಡುಕೊಳ್ತಾನೆ. ವಾಲಿಸ್ ತನ್ನ ಪ್ರಬಂಧದಲ್ಲಿ ಈ ರೀತಿಯಾಗಿ ಹೊಂದಾಣಿಕೆ ಮಾಡ್ತಾನೆ. ಅದೇನೆಂದ್ರೆ, ಈ ಮೊದಲು ಏಷ್ಯಾ ಹಾಗೂ ಆಸ್ಟ್ರೇಲಿಯಾ ಭಾಗಗಳು ಒಂದಕ್ಕೊಂದು ಅಂಟಿಕೊಂಡಿದ್ವು. ಕಾಲಕ್ರಮೇಣ ಭೂ ಪರಿವರ್ತನೆ ಉಂಟಾಗಿ ನೀರಿನ ಹರಿವು ಹಾಗೂ ಸಮುದ್ರಗಳ ಏರಿಳಿತದಿಂದ ಬೇರ್ಪಾಡಾಗಿವೆ. ಹೀಗೆ ಎರಡರ ಮಧ್ಯೆ ದ್ವೀಪಗಳಾಗಿ ಪರಿವರ್ತನೆಯಾಗಿವೆ ಅನ್ನೋದನ್ನ ಕಂಡುಕೊಂಡ. ನಂತರ ಏಷ್ಯಾ ಅಂದ್ರೆ ಪಶ್ಚಿಮ ಭಾಗದಿಂದ ಆಸ್ಟ್ರೇಲಿಯಾ ಭಾಗಕ್ಕೆ ಅಂದ್ರೆ ಪೂರ್ವ ಭಾಗಕ್ಕೆ ದಾಟಲು ಈ ಎರಡು ದ್ವೀಪಗಳಾದ ಪಾಲಿ ಮತ್ತು ಲಾಂಬೋಕ್ ದ್ವೀಪಗಳನ್ನೇ ಹಾದು ಹೋಗಬೇಕು. ಆದರೆ ಇಲ್ಲಿನ ವಾತಾವರಣ, ನೀರಿನ ಉಬ್ಬರ, ಏರಿಳಿತ ಯಾವುದೂ ಇಲ್ಲಿನ ಪ್ರಭೇದ ಸಂಕುಲಗಳಿಗೆ ಹೊಂದಿಕೆಯಾಗಲಿಲ್ಲ ಎಂಬುದನ್ನು ತನ್ನ ಲೇಖನದಲ್ಲಿ ಉಲ್ಲೇಖ ಮಾಡಿದ. ಈ ಪ್ರಬಂಧ ಈ ಅದೃಶ್ಯ ರೇಖೆಯ ನಿಗೂಢತೆ ಏನು ಅನ್ನೋದನ್ನ ಅನಾವರಣ ಮಾಡಿತು. ಆದರೆ ಆತನಿಗೆ ಕಟ್ಟಕಡೆಗೂ ಕಾಡುತ್ತಿದ್ದ ಪ್ರಶ್ನೆ ಅಂದ್ರೆ, ಈ ರೇಖೆಯನ್ನ ಯಾಕೆ ಯಾವ ಪ್ರಾಣಿ ಪಕ್ಷಿಗಳು ದಾಟುವುದಿಲ್ಲ? ಅಷ್ಟೇ ಯಾಕೆ ಪಕ್ಷಿಗಳು ಕೂಡ ಅತ್ತಿಂದಿತ್ತ ಒಂದು ಕ್ಷಣವೂ ದಾಟುವುದಿಲ್ಲವಲ್ಲ? ಅದಕ್ಕೆ ಕಾರಣವಾದ್ರೂ ಏನು ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕಾಗಿ ಮೊದಲಿಗೆ ಆ ಭಾಗದ ಪಕ್ಷಿಗಳ ಮೇಲೆ ಅನ್ವೇಷಣೆ ಶುರು ಮಾಡ್ತಾನೆ. ಆಗ್ಲೇ ನೋಡಿ ನಿಜವಾದ ರಹಸ್ಯ ಬಯಲಾಗಿತ್ತು. ಅದೇನಂದ್ರೆ, ಆ ಭಾಗದಲ್ಲಿದ್ದ ಪಕ್ಷಿಗಳಲ್ಲಿದ್ದ ವ್ಯತ್ಯಾಸ. ಆ ಭಾಗದ ಪಕ್ಷಿಗಳಲ್ಲಿ ಎರಡು ರೀತಿಯಾದ ವಿಧಗಳಿದ್ವು. ಅದು ನಾನ್ ಮೈಗ್ರರಿ ಪಕ್ಷಿಗಳು, ಮತ್ತೊಂದು ಮೈಗ್ರರಿ ಪಕ್ಷಿಗಳು. ಅಂದ್ರೆ ವಲಸೆ ಹೋಗದ ಮತ್ತು ವಲಸೆ ಹೋಗುವ ಪಕ್ಷಿಗಳು ಎಂದರ್ಥ. ಪಕ್ಷಿಗಳಲ್ಲೇ ಸಾವಿರಾರು ಕಿಲೋಮೀಟರ್ ವಲಸೆ ಹೋಗುವ ಪಕ್ಷಿಗಳ ಬಗ್ಗೆ ನಾವು ಕೇಳಿರ್ತೀವಿ ಅಲ್ವಾ? ಹೀಗೆ ವಲಸೆ ಹೋಗುವ ಪಕ್ಷಿಗಳಲ್ಲಿ ಪ್ರತಿ ವರ್ಷ ಸುಮಾರು 90,000 ಕಿಲೋಮೀಟರ್ನಷ್ಟು ಪಕ್ಷಿಗಳು ಪ್ರಯಾಣ ಬೆಳೆಸ್ತವೆ. ಈ ವೇಳೆಯೇ ತಮ್ಮ ಸಂತಾನೋತ್ಪತ್ತಿ ಕಾರ್ಯ ಶುರು ಮಾಡ್ತವೆ. ಅದರಲ್ಲೂ ಕೊಕ್ಕರೆ ಜಾತಿಯ ಪಕ್ಷಿಗಳು ರಷ್ಯಾದಿಂದ ತಮ್ಮ ವಲಸೆ ಪ್ರಾರಂಭಿಸಿ ಚೈನಾ, ಇಂಡಿಯಾ, ಪಾಕಿಸ್ತಾನಕ್ಕೆ ಬರ್ತವೆ. ಅಷ್ಟೊತ್ತಲ್ಲೇ ಲಕ್ಷಾಂತರ ಪಕ್ಷಿಗಳು ವಂಶಾಭಿವೃದ್ಧಿ ಕಾರ್ಯದಲ್ಲಿ ತೊಡಗಿರ್ತವೆ. ಇವುಗಳ ಶಕ್ತಿ ಅದೆಷ್ಟಿರುತ್ತೆ ಅಂದರೆ, ಅದೆಷ್ಟೋ ಗಂಟೆಗಳ ಕಾಲ ಸಮುದ್ರದ ಮೇಲೆಯೇ ಹಾರುತ್ತಾ ಬ್ಯಾಲೆನ್ಸ್ ಮಾಡ್ತವೆ. ಹಾಗೆಯೇ 10,000 ಕಿಲೋಮೀಟರ್ವರೆಗೂ ತಮ್ಮ ರೆಕ್ಕೆಯನ್ನೇ ಬಡಿಯದೆ ತೆರಳುವ ಸಾಮರ್ಥ್ಯ ಹೊಂದಿವೆ. ಇತ್ತ ಕಡೆ ಪಶ್ಚಿಮ ಭಾಗವಾದ ಇಂಡೋನೇಷ್ಯಾದಲ್ಲಿ ವಲಸೆ ಹೋಗದ ಪ್ರಾಣಿಗಳು ಇವೆ. ಅವು ಯಾವುದೇ ಭಾಗಕ್ಕೂ ವಲಸೆ ಹೋಗದೆ ಅಲ್ಲಿಯೇ ಇದ್ದು ತಮ್ಮ ಬದುಕು ಹಾಗೂ ತಮ್ಮ ವಂಶವನ್ನು ವೃದ್ಧಿಸಿಕೊಳ್ಳುವಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತೆ. ಅದರಲ್ಲೂ ಸಮುದ್ರ ತಳದಲ್ಲಿರುವ ಜಲಚರಗಳು ಯಾಕಾಗಿ ಈ ರೇಖೆಯನ್ನ ದಾಟುವುದಿಲ್ಲ ಅನ್ನೋದೇ ನಿಜಕ್ಕೂ ಕುತೂಹಲ ಹುಟ್ಟಿಸೋ ವಿಚಾರ. ಇದುವೇ ವಾಲಿಸ್ಗೆ ಬಗೆಹರಿಯದಾಯಿತು. ಇಲ್ಲಿ ಒಂದನ್ನು ಗಮನಿಸಬೇಕು. ಅದೇನೆಂದ್ರೆ, ಈ ಭೂಮಿಯು ಸ್ಟ್ಯಾಟಿಕ್ ಆಗಿಲ್ಲ, ಬದಲಾಗಿ ಡೈನಾಮಿಕ್ ಆಗಿದೆ. ಅಂದ್ರೆ ಪ್ರಾರಂಭಿಕವಲ್ಲ, ಕ್ರಿಯಾತ್ಮಕವಾಗಿದೆ ಅಂತರ್ಥ. ಮೇಲ್ಮೈ ಪದರ ಅತಿ ಸೂಕ್ಷ್ಮ ಮತ್ತು ಮೃದುವಾಗಿದ್ದರೂ ಅದರ ಮಧ್ಯಂತರದಲ್ಲಿ ಚಲನಾಶೀಲ ಪ್ರತಿಕ್ರಿಯೆ ಇರುತ್ತೆ. ನಮ್ಮ ಭೂಮಿಯ ಮೇಲ್ಮೈ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಕಾರಣ ಅದರ ಸಾಂದ್ರತೆ ಹಾಗೂ ಚಲನೆಯ ಮಿತಿ ಅನುಕ್ಷಣವೂ ಬದಲಾಗುತ್ತಿರುತ್ತೆ. ಇದರ ಲಕ್ಷಣವನ್ನು ಗಮನಿಸಿದಾಗ ಸುಮಾರು 350 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ಚಲನೆಯಲ್ಲಿ ಭಾರಿ ವ್ಯತ್ಯಾಸ ಉಂಟಾದ ಕಾರಣ ಒಂದಾಗಿದ್ದ ಭೂಖಂಡಗಳು ಕ್ರಮೇಣವಾಗಿ ದೂರ ಸರಿದು ಇಡೀ ದ್ವೀಪಗಳಾಗಿ ಬದಲಾಗಿವೆ. ಹೀಗೆ ಹಿಂದೆ ಖಂಡವಾಗಿದ್ದ ಕಾರಣ ಅದನ್ನ ಪ್ಯಾಂಜಿಯಾ ಅಂತ ಕರೆಯಲಾಗ್ತಿತ್ತು. ಒಂದು ಟೆಕ್ಟಾನಿಕ್ ಪದರದ ಚಲನೆಯ ಕಾರಣದಿಂದ 1000 ಕೋಟಿ ವರ್ಷಗಳಲ್ಲಿ ಎಲ್ಲಾ ಖಂಡಗಳು ಬೇರ್ಪಟ್ಟು ವಿಭಿನ್ನ ಖಂಡಗಳ ನಿರ್ಮಾಣಕ್ಕೆ ಕಾರಣವಾಯಿತು. 45 ಮಿಲಿಯನ್ ವರ್ಷಗಳಿಂದಾಚೆ ನಾವೇನು ಈಗ ಭಾರತ ಖಂಡ ಅನ್ನೋದನ್ನು ಕರಿತೇವೆ, ಇದು ಆಸ್ಟ್ರೇಲಿಯಾ ಭಾಗವಾಗಿತ್ತು. ಇದೇ ಟೆಕ್ಟಾನಿಕ್ ಪದರದ ಚಲನೆಯ ಕಾರಣದಿಂದ ಆ ಭಾಗವು ಚಲಿಸಿ ಇದೀಗ ಯುರೇನಿಯಾ ಖಂಡದೊಂದಿಗೆ ಬೆರೆತು ಸೇರ್ಪಡೆಯಾಯಿತು. ಈ ಘರ್ಷಣೆಯಲ್ಲಿ ಉಂಟಾದ ಭೂಭಾಗವು ಬೆಟ್ಟಗಳು ಅಂದರೆ ದುರ್ಗಮ ಶ್ರೇಣಿಯಾಗಿ ಮಾರ್ಪಟ್ಟವು. ಇದನ್ನೇ ಈಗ ಹಿಮಾಲಯ ಪರ್ವತ ಶ್ರೇಣಿಗಳೆಂದು ಕರಿತೀವಿ. ನಾವಿಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಭೂಮೇಲ್ಮೈ ಘರ್ಷಣೆಯುಂಟಾಗುವ ಪದರದ ಭಾಗವನ್ನ ಬಾಷ್ಪಶಿಲೆ ಅಂತ ಕರೀತೇವೆ. ಅಂದರೆ ಒಂದಕ್ಕೊಂದು ಆಕರ್ಷಿಸುತ್ತಾ ಒಂದಾಗುವ ಶಿಲೆಗಳಿವು. ಇವುಗಳ ಭಾಗ ತುಂಬಾ ಸೂಕ್ಷ್ಮವಾಗಿರುವ ಕಾರಣ ಸಾಂದ್ರತೆಯ ಪ್ರಮಾಣವೂ ಕೂಡ ಅತ್ಯಧಿಕವಾಗಿರುತ್ತೆ. ಹಾಗಾಗಿ ಇಂತಹ ಭಾಗಗಳಲ್ಲಿ ಭೂಕಂಪಗಳು ಉಂಟಾಗುವ ಸ್ಥಿತಿ ಇರುತ್ತೆ. ಹೀಗಾಗಿ ದಕ್ಷಿಣ ಹಿಮಾಲಯದಲ್ಲುಂಟಾಗುವ ಭೂಕಂಪಗಳು ಹಿಮಾಲಯದ ಹಿಂದೂ ಕಶ್ ಪ್ರದೇಶದಲ್ಲಿ ಕಾಣಿಸ್ತವೆ. ಇದೇ ರೀತಿ ಇಂಡೋನೇಷ್ಯಾ, ಮಲೇಷಿಯಾ ಭಾಗಗಳಲ್ಲೂ ಉಂಟಾಗುತ್ತಿರುತ್ತೆ. ಅದರ ಮೇಲ್ಮೈನಲ್ಲಿ ನೀರಿನ ಹರಿವು ಹಾಗೂ ಭೂಸಾಂದ್ರತೆಯ ಕಾರಣದಿಂದ ಒಂದನ್ನೊಂದು ವಿರುದ್ಧ ದಿಕ್ಕಿನಲ್ಲಿ ನೂಕಲ್ಪಡುತ್ತಿರುತ್ತವೆ. ಈ ಭಾಗಗಳಲ್ಲಿ ಹಲವಾರು ಜ್ವಾಲಾಮುಖಿಗಳ ನಿಕ್ಷೇಪಗಳು ಕಂಡುಬಂದವು. ಇದೇ ಕಾರಣಕ್ಕಾಗಿ ಸುತ್ತಮುತ್ತ ನೀರಿನಾಳದಲ್ಲಿ ವಿದ್ಯುತ್ ಕಾಂತೀಯ ತರಂಗಗಳು ಏಳುತ್ತಲೇ ಇರ್ತವೆ. ಅದು ಭೂಮಿಯಾಳದಲ್ಲಾಗಲಿ ಆ ಭಾಗದಿಂದ ಮೇಲ್ಮೈಯೇ ಆಗಲಿ ವಿದ್ಯುತ್ ಕಾಂತೀಯ ಅಲೆಗಳು ಏಳುತ್ತಿರುತ್ತವೆ.
ಹಾಗಾಗಿ ಇಲ್ಲಿ ಸುಮಾರು 35 ಕಿಲೋಮೀಟರ್ ದೂರದವರೆಗೂ ಯಾವುದೇ ಪ್ರಾಣಿ ಪಕ್ಷಿ ಜಲಚರಗಳು ಹಾದು ಹೋಗೋದಿಲ್ಲ. ಅಷ್ಟೇ ಯಾಕೆ, ಕಾಂಬೋಡಿಯಾದಲ್ಲಿರುವ ವಿಚಿತ್ರ ಪ್ರಾಣಿಯಾದ ಡ್ರ್ಯಾಗನ್ ಜಾತಿಯ ಪ್ರಾಣಿ ಕೂಡ ಇದರ ಪ್ರಭಾವದಿಂದಾಗಿ ಈ ರೇಖೆಯನ್ನ ದಾಟಿ ಬರೋದಕ್ಕೆ ಸಾಧ್ಯವಿಲ್ಲ. ಈ ರೇಖೆಯನ್ನೇ ಟೆಕ್ಟಾನಿಕ್ ಶಿಫ್ಟ್ ಲೈನ್ ಅಂತ ಕರೀತಾರೆ. ಈ ಸಿದ್ಧಾಂತವೇ ವಾಲಿಸ್ ಮರಣದ ಅದೆಷ್ಟೋ ವರ್ಷಗಳ ನಂತರ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ 150 ವರ್ಷಗಳ ವಾಲಿಸ್ನ ಸಿದ್ಧಾಂತ ಈಗ ಸರಿ ಎನಿಸಿರೋದು ನಿಜಕ್ಕೂ ಸೋಜಿಗವೇ ಸರಿ. ಆದರೆ ನಮ್ಮ ಭಾರತೀಯ ವಿದ್ವಾಂಸರು ಹಾಗೂ ಜ್ಞಾನಿಗಳು ಸಹಸ್ರಾರು ವರ್ಷಗಳ ಹಿಂದೆ ಭೂಗೋಳ, ಖಗೋಳ, ಜ್ಯೋತಿಷ್ಯ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಸಿದ್ಧಾಂತ ಮಂಡಿಸಿದ್ದು ಗಮನಿಸಿದಾಗ ಭಾರತದ ಉತ್ಕೃಷ್ಟತೆ ಅದೆಷ್ಟಿತ್ತು ಅನ್ನೋದು ಮನದಟ್ಟಾಗತ್ತೆ. ಇವಿಷ್ಟು ಇವತ್ತಿನ ವಿಶೇಷ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.